ನಮಸ್ಕಾರ ಫ್ರೆಂಡು, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಉಡುಪಿಲಿದ್ವಿ. ಉಡುಪಿಯಿಂದ ನಾವು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಅದ ಉಡುಪಿ ಬೀಚ್ ಇಂದ ಹೋಗಕ್ಕೆ ಮನ್ಸ್ ಬರ್ತಿರಲ್ಲ, ಅಷ್ಟು ಚೆನ್ನಾಗಿತ್ತು. ಮಾತ್ರ ಫೀಲಿಂಗ್ಸ್ ಆಗ್ಲಿ, ಆ ಸೌಂಡ್ ಆಗ್ಲಿ ಮತ್ತೆ ತುಂಬಾನೇ ಚೆನ್ನಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿರೋ ಕಾರಣ ನಾವು ಇಲ್ಲಿ ಏನು ತಿನ್ನಲ್ಲ, ಅಂದ್ರೆ ಫಿಶ್ ಆಗ್ಲಿ ಏನೇ ಆಗ್ಲಿ ಏನು ತಿನ್ನಲ್ಲ. ಹಂಗೆ ಹೊಟ್ಟೆಸ್ಕೊಂಡೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಆದ್ರೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತೆ ಇಲ್ಲಿಂದ ಆಟೋ ಮಾಡ್ಕೊಂಡ್ ಹೋಗೋಣ ಅಂದ್ಕೊಂಡ್ವಿ. ದೇವಸ್ಥಾನ ಹತ್ರನೇ ಇತ್ತು. ಲೊಕೇಶನ್ ಹಾಕೊಂಡ್ ಹಂಗೆ ಹೋಗ್ತಾ ಇದ್ವಿ. ಮಧ್ಯ ಮಧ್ಯ ಯಾಕೋ ಫೋನ್ ಚಾರ್ಜರ್ ಖಾಲಿ ಆಗಿದ್ರಿಂದ ಆ ಫೋನ್ ಆಫ್ ಮಾಡ್ಕೊಂಡು ಪುನಃ ಅವ್ರಿವ್ರು ಲೊಕೇಶನ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಸರ್ ಹೆಂಗ್ ಹೋಗೋದು ಸರ್, ಮೇಡಮ್ ಎಲ್ಲೋ ಹೆಂಗ್ ಹೋಗೋದು ಅಂದ್ಕೊಂಡು ಉದ್ದಕ್ಕೂ ಕೇಳ್ಕೊಂಡ್ ಕೊನೆಗೆ ಈ ಗಲ್ಲಿಗೆ ಬಂದ್ವಿ. ಈ ತರ ಇದೆಯಲ್ಲ, ಫುಲ್ ಇಷ್ಟು ರಶ್ ಇಲ್ಲ ಏನಿಲ್ಲ, ಫುಲ್ ಕಡಿಮೆ ಇದೆ ಅಂದ್ಕೊಂಡ್ವಿ. ಹೋಯ್ತಾ ಹೋಯ್ತಾ ಗೊತ್ತಾಯ್ತು ಇಲ್ಲೆಲ್ಲ ರಶ್ ಇರೋದು ದೇವಸ್ಥಾನ ಒಳಗಡೆ ಅಂತ. ನೋಡಿ ಯಾವ ಮಟ್ಟಕ್ಕೆ ಇದೆ ಅಂತ. ಫುಲ್ ಖಾಲಿ ಅಂದ್ರೆ ಖಾಲಿ ಇದೆ ಸ್ಟ್ರೀಟ್. ಖಾಲಿದೆ ಹೋದ್ವಿ, ಫುಲ್ ನಡ್ಕೊಂಡು ನೋಡಿ. ಅಲ್ಲಿ ನೋಡಿ ಫುಲ್ ಕಪಲ್ಸ್. ಈ ಫೀಲಿಂಗ್ಸ್ ಎಲ್ಲ ಸೈಡ್ ಇಟ್ಟು ಬನ್ನಿ ದರ್ಶನ ಮಾಡ್ಕೊ ಬರೋಣ. ಹೋಗಿ ಮುಂದೆ ಹೋಗ್ತಾ ಇದ್ದಂಗೆನೆ ಹಂಗೇನೆ ಖುಷಿ ಆಗ್ತಾ ಇತ್ತು ನಮ್ಗೆ. ಅಲ್ಲಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಲ್ಲ ತುಂಬಾ ದಿನಗಳಾದ್ಮೇಲೆ ಅಂತ. ಬನ್ನಿ ಸ್ವಲ್ಪ ಕನಕದಾಸರ ಬಗ್ಗೆ ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ, ಕನಕದಾಸರು ಯಾಂತ್ರಿಕರಾಗಿ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬಂದಿರ್ಬೇಕಾದ್ರೆ ಅವ್ರಿಗೆ ಶ್ರೀ ವಾದಿರಾಜ ತೀರ್ಥರು ಇವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಒಂದು ಗುಡಿಸಿನಲ್ಲಿ ಮಳ್ಕೊಳ್ಳಿಕ್ಕೆ. ಕನಕದಾಸರು ನಂತರ ಗುಡಿಸಿನಲ್ಲಿ ತಂಬೂರಿನ ನುಡಿಸುತ್ತಿದ್ದರು ಮತ್ತು ಆಡುತ್ತಿದ್ದರು. ಅದೇ ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೋಡೆಗೂ ಮತ್ತೆ ಇದಕ್ಕೂ ಸ್ಪೇಸ್ ಇರುತ್ತೆ ತುಂಬಾನೇ. ಮತ್ತೆ ಅವರು ಹಿಂದ್ಗಡೆ ಗುಡಿಸಿನಲ್ಲಿ ಇರ್ತಾರೆ. ಹಿಂದ್ಗಡೆ ಗುಡಿಸಿನಲ್ಲಿ ಯಾಕಿರ್ತಾರೆ ಅಂತಂದ್ರೆ ಅವರು ಕೆಳವರ್ಗದವರು ಅಂತ ಹೇಳಿ ಅವ್ರನ್ನ ಒಳಗಡೆ ಸೇರ್ಸಿರಲ್ಲ. ಕನಕದಾಸರು ಮನಸ್ಸಲ್ಲಿ ಅಂದ್ಕೋತಾರೆ, ನಾನು ದೇವರ ದರ್ಶನ ಪಡಿಬೇಕು ಅಂತ ಅಂದ್ಕೊಂಡಾಗ ಶ್ರೀಕೃಷ್ಣ ದೇವರು ಭೂಕಂಪ ಉಂಟು ಮಾಡಿ ಗೋಡೆಗಳನ್ನು ಒಡೆದು ದರ್ಶನವನ್ನು ನೀಡುತ್ತಾರೆ. ಇದೇ ನೋಡಿ ಕನಕನ ಕಿಂಡಿ. ಇವ್ರು ಇಲ್ಲೇ ಇದು ಮಾಡಿದಾಗ ಈ ತರ ದರ್ಶನ ಕೊಟ್ಟಿರೋಂಥದ್ದು. ಇಲ್ಲೆಲ್ಲ ಬಿರುಕೆಲ್ಲ ಬಿಟ್ಬಿಟ್ಟಿತ್ತಂತೆ ಆ ಟೈಮಲ್ಲಿ. ಅದನ್ನೆಲ್ಲ ರೀಕ್ಯಾಪ್ ಮಾಡಿದ್ದಾರೆ ಅಷ್ಟೇ. ತುಂಬಾನೇ ಖುಷಿ ಆಯಿತು ಅದು ನೋಡಿದಾಗ ಮಾತ್ರ. ಯಪ್ಪ ಅಂದ್ಕೊಂಡು ಈ ಸ್ಟೋರೀಸ್ ಎಲ್ಲ ಕೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಭಾರತ ದೇಶದ ದೇವರ ವಿಗ್ರಹಗಳೆಲ್ಲವೂ ಕೂಡ ಪೂರ್ವ ಭಾಗಕ್ಕೆ ಮುಖ ಮಾಡಿರ್ತದೆ. ಆದರೆ ಈ ಉಡುಪಿಯಲ್ಲಿ ಮಾತ್ರ ಶ್ರೀಕೃಷ್ಣ ದೇವರು ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ. ಅದು ಏನೋ ರೀಸನ್ ಅಂತ ನಾನು ಈಗ ತಾನೇ ಹೇಳಿದ್ದೀನಿ ಯಾವ ರೀತಿ ಅಂತ. ನಾವು ಹೋಗಿದ್ದ ದಿನ ಸಂಜೆ ರಥ ಎಳೆಯುವ ಕಾರ್ಯಕ್ರಮವಿತ್ತು. ಮಾತ್ರ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಲೈಟ್ ತುಂಬಾ ಚೆನ್ನಾಗಿತ್ತು. ಯಾವ ರೀತಿ ಇತ್ತು ಹೇಗಿತ್ತು ಅಂತ ನಾನು ಈ ಫುಲ್ ವೀಡಿಯೋದಲ್ಲಿ ಕೊನೆ ಮೂಮೆಂಟಲ್ಲಿ ಫುಲ್ ವೀಡಿಯೋನ ಹಾಕಿದ್ದೀನಿ. ನೋಡಿ ನೀವು ಖುಷಿ ಪಡಿ. ಮತ್ತು ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ನಾನು ಲೈವಾಗಿ ನೋಡಿದ್ದೀನಿ, ನೀವು ಫೋನಲ್ಲಿ ನೋಡ್ತಾ ಇದ್ದೀರಾ. ಆದರೆ ನೀವು ಒಂದ್ಸಲ ಉಡುಪಿಗೆ ಬಂದಾಗ ವಿಸಿಟ್ ಮಾಡಿ, ಓಕೆನಾ. ಈಗ ತೋರಿಸಿ ನೋಡಿ ಯಾವ ರೀತಿ ಇತ್ತು, ಯಾವ ರೀತಿ ಹೆಂಗಿತ್ತು ಅಂತ ಫುಲ್ ಇನ್ ಡೀಟೇಲಾಗಿ ತೋರಿಸಿ ನೋಡಿ. ಇದೇ ರೀತಿ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.